ಪ್ರೀತಿಸಿದವನೇ ಮೋಸ ಮಾಡಿ ಕೇವಲ ಕೆಲವೇ ₹100 ಮಾರಾಟ ಮಾಡಿದ್ರೆ ಆ ಹೆಣ್ಣಿನ ಗತಿ ಏನಾಗಬೇಡ? ಕಣ್ಣೀರು ಹಾಕಿಕೊಂಡು ಕೂರುವ ಬದಲು ಇಡೀ ಮುಂಬೈ ಅಪರಾಧ ಲೋಕವನ್ನೇ ತನ್ನ ಕಾಲ ಕೆಳಗೆ ಹಾಕಿಕೊಂಡಳು ಒಬ್ಬಳು. ಅವಳೇ ಗಂಗೂಬಾಯಿ. ಇವಳೊಬ್ಬಳೇ ಅಲ್ಲ, ಇವಳ ಹಾಗೆ ಅದೆಷ್ಟೋ ಮಹಿಳೆಯರು ಒಂದು ಕಾಲದಲ್ಲಿ ಮುಂಬೈಯನ್ನು ಆಳಿದ್ದಾರೆ. ಇವು ಕೇವಲ ಹೆಸರುಗಳಲ್ಲ, ಇಡೀ ಅಪರಾಧ ಜಗತ್ತನ್ನು ತಮ್ಮ ಮುಷ್ಟಿಯಲ್ಲಿಟ್ಟುಕೊಂಡಿದ್ದ ಮಾಫಿಯಾ ಕ್ವೀನ್ಗಳು. ಸಾಮಾನ್ಯ ಹುಡುಗಿಯರಾಗಿ ಹುಟ್ಟಿ ಪರಿಸ್ಥಿತಿಯ ಕೈಗೊಂಬೆಯಾಗಿ ನಂತರ ಇಡೀ ಸಿಸ್ಟಮ್ ಅನ್ನೇ ಪ್ರಶ್ನಿಸುತ್ತಾ ಕ್ರೈಮ್ ಲೋಕದ ರಾಣಿಯರಾದವರು. ಬನ್ನಿ, ಇವತ್ತು ಭಾರತದ ಕೆಲವು ಅಪಾಯಕಾರಿ ಮಹಿಳಾ ಗ್ಯಾಂಗ್ಸ್ಟರ್ಗಳ ಕಥೆ ಕೇಳೋಣ. ಈ ವಿಷಯವು ನೈಜ ಘಟನೆಗಳನ್ನು ಆಧರಿಸಿದೆ. ಸ್ಪಷ್ಟತೆ ಮತ್ತು ದೃಶ್ಯ ಪ್ರಾತಿನಿಧ್ಯದ ಉದ್ದೇಶಗಳಿಗಾಗಿ ಕೆಲವು ಚಿತ್ರಗಳು ಮತ್ತು ವಿಡಿಯೋ ಸಾಮಗ್ರಿಗಳನ್ನು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ರಚಿಸಲಾಗಿದೆ ಅಥವಾ ವರ್ಧಿಸಲಾಗಿದೆ. ಈ AI ರಚಿತ ಅಂಶಗಳನ್ನು ವಿವರಣಾತ್ಮಕ ಉದ್ದೇಶಗಳಿಗಾಗಿ ಮಾತ್ರ ಸೇರಿಸಲಾಗಿದೆ. ರಹಸ್ಯಗಳು, ಅಪರಾಧಗಳು ಮತ್ತು ವಿವರಿಸಲಾಗದ ಘಟನೆಗಳನ್ನ ಬಿಚ್ಚಿಡಲಾಗುತ್ತಿದೆ. ಭಾಗ 1. ಕಾಮಾಟಿಪುರದ ಅಮ್ಮ ಗಂಗೂಬಾಯಿ ಕಾಠಿಯಾವಾಡಿ. ನಮ್ಮ ಲಿಸ್ಟ್ನ ಮೊದಲ ಹೆಸರು ಗಂಗೂಬಾಯಿ ಕಾಠಿಯಾವಾಡಿ. ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಆಲಿಯಾ ಭಟ್ ಸಿನಿಮಾ ನೆನಪಾಗಬಹುದು ಅಲ್ವಾ? ಆದರೆ ಸಿನಿಮಾಗಿಂತಲೂ ಹೆಚ್ಚು ನಾಟಕೀಯ ಮತ್ತು ನೋವಿನಿಂದ ಕೂಡಿದೆ ಗಂಗೂಬಾಯಿಯ ನಿಜ ಜೀವನದ ಕಥೆ. ಗುಜರಾತ್ನ ಕಾಠಿಯಾವಾಡ್ನ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವಳು ಗಂಗಾ ಹರ್ಜೀವನ್ ದಾಸ್. ಬಾಲಿವುಡ್ ಹೀರೋಯಿನ್ ಆಗಬೇಕು ಅನ್ನೋ ಕನಸು ಕಂಡಿದ್ದ ಮುಗ್ಧ ಹುಡುಗಿ. ಆದರೆ 16ನೇ ವಯಸ್ಸಿನಲ್ಲಿ ಅವಳ ಬದುಕೆ ಬದಲಾಗಿ ಹೋಯಿತು. ತನ್ನ ತಂದೆಯ ಅಕೌಂಟೆಂಟ್ ರಮಣಿಕ್ ಲಾಲ್ನನ್ನು ಪ್ರೀತಿಸಿ ಮನೆಯವರನ್ನು ಎದುರು ಹಾಕಿಕೊಂಡು ಅವನ ಜೊತೆ ಮುಂಬೈಗೆ ಓಡಿಬಂದಳು. ಆದರೆ ಅವಳಿಗಾಗಿ ಕಾದಿದ್ದು ಪ್ರೀತಿಯ ಸ್ವರ್ಗವಲ್ಲ, ಘೋರವಾದ ಆಘಾತ. ಅವಳು ನಂಬಿದ್ದ, ಮದುವೆಯಾಗಿದ್ದ ಗಂಡನೇ ಕೇವಲ 500 ಅಥವಾ ₹1,000ಗಾಗಿ ಅವಳನ್ನು ಮುಂಬೈನ ರೆಡ್ ಲೈಟ್ ಏರಿಯಾ ಕಾಮಾಟಿಪುರದ ವೇಶ್ಯಾಗೃಹಕ್ಕೆ ಮಾರಿಬಿಟ್ಟ. ಒಂದು ಕ್ಷಣ ಯೋಚನೆ ಮಾಡಿ, ಅವಳ ಜಗತ್ತೇ ತಲೆಕೆಳಗಾಗಿರಬೇಕು. ವೇಶ್ಯಾವಾಟಿಕೆಯ ನರಕದಲ್ಲಿ ದಿನ ಕಳೆಯಬೇಕಾದ ಸ್ಥಿತಿ. ಮೊದಮೊದಲು ಅತ್ತಳು, ಕಿರುಚಿದಳು, ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೋರಾಡಿದಳು. ಆದರೆ ಆ ಜಗತ್ತು ಅವಳನ್ನು ಬಿಡಲಿಲ್ಲ. ದಿನಗಳು ಕಳೆದಂತೆ ಅವಳು ವಾಸ್ತವವನ್ನು ಒಪ್ಪಿಕೊಂಡಳು. ಆದರೆ ಅದಕ್ಕೆ ಶರಣಾಗಲಿಲ್ಲ. ಬದಲಿಗೆ ಅದೇ ಜಗತ್ತಿನಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಟಲು ನಿರ್ಧರಿಸಿದಳು. ಅವಳ ಜೀವನದ ಟರ್ನಿಂಗ್ ಪಾಯಿಂಟ್ ಮುಂಬೈನ ದೊಡ್ಡ ಡಾನ್ ಆಗಿದ್ದ ಕರೀಂ ಲಾಲಾನ ಗ್ಯಾಂಗ್ನ ಒಬ್ಬ ಸದಸ್ಯ ಅವಳಿಗೆ ದೌರ್ಜನ್ಯ ಎಸಗಿದಾಗ ಬಂತು. ಆ ಕಾಲದಲ್ಲಿ ಕರೀಂ ಲಾಲಾ ಅಂದ್ರೆ ಇಡೀ ಮುಂಬೈ ಗಡಗಡ ನಡುಗುತ್ತಿತ್ತು. ಆದರೆ ಗಂಗೂಬಾಯಿ ಹೆದರಲಿಲ್ಲ. ನೇರವಾಗಿ ಕರೀಂ ಲಾಲಾನ ಬಳಿ ಹೋಗಿ ತನಗಾದ ಅನ್ಯಾಯಕ್ಕೆ ನ್ಯಾಯ ಕೇಳಿದಳು. ಅವಳ ಧೈರ್ಯ, ನೇರ ನುಡಿಗೆ ಬೆರಗಾದ ಕರೀಂ ಲಾಲಾ ಅವಳನ್ನು ತನ್ನ ರಾಖಿ ಕಟ್ಟಿದ ತಂಗಿ ಎಂದು ಸ್ವೀಕರಿಸಿದ. ಆ ಒಂದೇ ಒಂದು ಘಟನೆ ಗಂಗೂಬಾಯಿಯ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಕಾಮಾಟಿಪುರದಲ್ಲಿ ಅವಳನ್ನು ಮುಟ್ಟುವ ಧೈರ್ಯ ಯಾರಿಗೂ ಇರಲಿಲ್ಲ. ಕರೀಂ ಲಾಲಾನ ಬೆಂಬಲದಿಂದ ಅವಳು ವೇಶ್ಯಾಗೃಹದ ಮಾಲೀಕಳಾದಳು. ಆದರೆ ಅವಳು ಬೇರೆಯವರ ಹಾಗೆ ಇರಲಿಲ್ಲ. ತನ್ನ ಹಾಗೆ ಮೋಸ ಹೋಗಿ ಬಂದ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿದಳು, ಅವರಿಗೆ ಅಮ್ಮನಾದಳು. ಕಾಮಾಟಿಪುರದ ಪ್ರತಿಯೊಬ್ಬ ಲೈಂಗಿಕ ಕಾರ್ಯಕರ್ತೆಯ ಕಷ್ಟಕ್ಕೆ ಆಸರೆಯಾದಳು. ಹೀಗೆ ಗಂಗೂಬಾಯಿ ಇಂದ ಗಂಗೂಮಾ ಆಗಿ ಬದಲಾದಳು. ಅವಳು ಕೇವಲ ಬಿಸಿನೆಸ್ ನಡೆಸಲಿಲ್ಲ, ಲೈಂಗಿಕ ಕಾರ್ಯಕರ್ತೆಯರ ಹಕ್ಕುಗಳಿಗಾಗಿ ಹೋರಾಡಿದಳು. ಅವರ ಮಕ್ಕಳ ಶಿಕ್ಷಣಕ್ಕಾಗಿ, ಉತ್ತಮ ಜೀವನಕ್ಕಾಗಿ ಧ್ವನಿ ಎತ್ತಿದಳು. ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರನ್ನೇ ಭೇಟಿಯಾಗಿ ಲೈಂಗಿಕ ಕಾರ್ಯಕರ್ತೆಯರ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಳು ಎಂದು ಹೇಳಲಾಗುತ್ತದೆ. ಒಂದು ಕಡೆ ಕ್ರೈಮ್ ಜಗತ್ತಿನ ನಂಟು, ಇನ್ನೊಂದು ಕಡೆ ಸಮಾಜ ಸೇವೆ. ಈ ಎರಡರ ನಡುವೆ ಗಂಗೂಬಾಯಿ ಕಾಮಾಟಿಪುರದ ರಾಣಿಯಾಗಿ ದಶಕಗಳ ಕಾಲ ಆಳ್ವಿಕೆ ಮಾಡಿದಳು. ಈ ಕಥೆ ಕೇಳಿ ನಿಮಗೆ ಏನನ್ನಿಸ್ತು? ಗಂಗೂಬಾಯಿ ಹಿಡಿದ ದಾರಿ ಸರಿನಾ, ತಪ್ಪಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಹಾಗೆಯೇ ಈ ಕಥೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಭಾಗ 2. ಪ್ರತೀಕಾರದ ಕಿಡಿ ಸಪ್ನಾ ದೀದಿ. ಈಗ ಕೇಳಲಿರುವ ಕಥೆ ಗಂಡನ ಸಾವಿಗೆ ಸೇಡು ತೀರಿಸಿಕೊಳ್ಳೋಕೆ ಭೂಗತ ಲೋಕದ ರಾಜ ದಾವೂದ್ ಇಬ್ರಾಹಿಂಗೆ ಸ್ಕೆಚ್ ಹಾಕಿದ ಒಬ್ಬ ಧೈರ್ಯವಂತೆ ಅಶ್ರಫ್ ಖಾನ್ ಅಲಿಯಾಸ್ ಸಪ್ನಾ ದೀದಿಯದ್ದು. ಸಪ್ನಾ ದೀದಿ ಅಪರಾಧ ಲೋಕಕ್ಕೆ ಕಾಲಿಟ್ಟಿದ್ದು ಬದುಕಲಿಕ್ಕಲ್ಲ, ಬದಲಿಗೆ ಪ್ರತೀಕಾರಕ್ಕಾಗಿ. ಅವಳ ಗಂಡ ಮೆಹಮೂದ್ ಕಾಲಿಯಾ ದಾವೂದ್ ಗ್ಯಾಂಗ್ನಲ್ಲಿದ್ದ. ಆದರೆ ದಾವೂದ್ನ ಆದೇಶದ ಮೇರೆಗೆ ಪೊಲೀಸರು ಅವನನ್ನು ಎನ್ಕೌಂಟರ್ನಲ್ಲಿ ಕೊಂದು ಹಾಕುತ್ತಾರೆ. ಗಂಡನ ಸಾವಿನಿಂದ ಕುದಿದು ಹೋದ ಸಪ್ನಾ ದಾವೂದ್ ಇಬ್ರಾಹಿಂ ಸಾಮ್ರಾಜ್ಯವನ್ನೇ ಮುಗಿಸ್ತೀನಿ ಅಂತ ಶಪಥ ಮಾಡಿದಳು. ಆದರೆ ದಾವೂದ್ನನ್ನು ಮುಟ್ಟುವುದು ಸುಲಭದ ಮಾತಾಗಿರಲಿಲ್ಲ. ಆಗ ಅವಳು ದಾವೂದ್ನ ಕಟ್ಟರ್ ವೈರಿ ಇನ್ನೊಬ್ಬ ಗ್ಯಾಂಗ್ಸ್ಟರ್ ಹುಸೇನ್ ಉಸ್ತಾರಾನ ಸಹಾಯ ಕೇಳಿದಳು. ಹುಸೇನ್ ಅವಳಿಗೆ ಗನ್ ಹಿಡಿಯುವುದು, ಮಾರ್ಷಲ್ ಆರ್ಟ್ಸ್, ಬೈಕ್ ಓಡಿಸುವುದು ಎಲ್ಲವನ್ನೂ ಕಲಿಸಿದ. ಇದೇ ಸಮಯದಲ್ಲಿ ಅವಳು ಮುಂಬೈ ಪೊಲೀಸರ ಇನ್ಫಾರ್ಮರ್ ಆಗಿ ದಾವೂದ್ ಗ್ಯಾಂಗ್ನ ರಹಸ್ಯಗಳನ್ನು ಪೊಲೀಸರಿಗೆ ತಲುಪಿಸಲು ಶುರು ಮಾಡಿದಳು. ಸಪ್ನಾ ದೀದಿ ಎಂಬ ಹೆಸರಿನಿಂದಲೇ ಅವಳು ದಾವೂದ್ನ ನೆಟ್ವರ್ಕ್ಗೆ ನಡುಕ ಹುಟ್ಟಿಸಿದಳು. ಅವನ ಡೀಲ್ಗಳನ್ನು ಹಾಳು ಮಾಡಿದಳು, ಅವನ ಸಹಚರರನ್ನು ಪೊಲೀಸರಿಗೆ ಹಿಡಿದುಕೊಟ್ಟಳು.
ಅವಳ ಅಲ್ಟಿಮೇಟ್ ಗೋಲ್ ಒಂದೇ ಆಗಿತ್ತು, ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮ್ಯಾಚ್ ನೋಡಲು ಬರುವ ದಾವೂದ್ನನ್ನು ಅಲ್ಲೇ ಮುಗಿಸುವುದು. ಅದಕ್ಕಾಗಿ ಎಲ್ಲಾ ಪ್ಲಾನ್ ಕೂಡ ರೆಡಿಯಾಗಿತ್ತು. ಆದರೆ ಕ್ರೈಮ್ ಲೋಕದಲ್ಲಿ ನಂಬಿಕೆ ಅನ್ನೋದಕ್ಕೆ ಬೆಲೆಯೇ ಇಲ್ಲ. ಅವಳ ಪ್ಲಾನ್ ಅವಳ ಆಪ್ತರಿಂದಲೇ ದಾವೂದ್ಗೆ ಲೀಕ್ ಆಗಿತ್ತು. ಕೊನೆಗೆ ಪೊಲೀಸರ ವೇಷದಲ್ಲಿ ಬಂದ ದಾವೂದ್ನ ಗ್ಯಾಂಗ್ ಅವಳನ್ನು ಹಿಡಿದು ಚಿತ್ರಹಿಂಸೆ ನೀಡಿ ಅತ್ಯಂತ ಕ್ರೂರವಾಗಿ ಕೊಂದು ಹಾಕಿತು. ಪ್ರತೀಕಾರದ ಕಿಡಿಯಾಗಿ ಬದಲಾಗಿದ್ದ ಸಪ್ನಾ ದೀದಿಯ ಹೋರಾಟ ಹೀಗೆ ದುರಂತವಾಗಿ ಅಂತ್ಯವಾಯಿತು. ಅವಳು ದಾವೂದ್ನನ್ನು ಮುಗಿಸಲು ಆಗದಿದ್ದರೂ ಒಬ್ಬಂಟಿ ಮಹಿಳೆಯಾಗಿ ಅವನ ಸಾಮ್ರಾಜ್ಯವನ್ನು ಗಡಗಡ ನಡುಗಿಸಿದ್ದು ಮಾತ್ರ ಇತಿಹಾಸ. ಭಾಗ 3. ಮಾಫಿಯಾದ ಮಾಸ್ಟರ್ ಮೈಂಡ್ ಜೇನಾಬಾಯಿ ದಾರುವಾಲಿ. ಗನ್ ಹಿಡಿದು ರಕ್ತ ಹರಿಸಿದ್ರೆ ಮಾತ್ರ ಗ್ಯಾಂಗ್ಸ್ಟರ್ ಆಗೋಕಾಗಲ್ಲ, ಬುದ್ಧಿವಂತಿಕೆಯಿಂದಲೇ ಇಡೀ ಮಾಫಿಯಾವನ್ನು ಕಂಟ್ರೋಲ್ ಮಾಡಬಹುದು ಅಂತ ತೋರಿಸಿಕೊಟ್ಟವಳು ಜೇನಾಬಾಯಿ ದಾರುವಾಲಿ. ಇವಳನ್ನು ಮುಂಬೈನ ಮೊದಲ ಮಾಫಿಯಾ ಕ್ವೀನ್ ಅಂತಾನೂ ಕರೆಯುತ್ತಾರೆ. ದೇಶ ವಿಭಜನೆಯ ನಂತರ ಗಂಡನನ್ನು ಕಳೆದುಕೊಂಡು 5 ಮಕ್ಕಳೊಂದಿಗೆ ಮುಂಬೈಗೆ ಬಂದ ಜೈನಬ್ ಹೊಟ್ಟೆಪಾಡಿಗಾಗಿ ಅಕ್ಕಿ ಕಳ್ಳಸಾಗಣೆ ಶುರು ಮಾಡಿದಳು. ನಂತರ ಅಕ್ರಮವಾಗಿ ಮದ್ಯ ಮಾರಾಟಕ್ಕೆ ಇಳಿದಳು. ಇದರಿಂದಲೇ ಅವಳಿಗೆ ದಾರುವಾಲಿ ಅನ್ನೋ ಹೆಸರು ಬಂತು. ನಿಧಾನವಾಗಿ ತನ್ನ ಚಾಣಾಕ್ಷತನದಿಂದ ಮುಂಬೈನ ಎಲ್ಲಾ ದೊಡ್ಡ ಡಾನ್ಗಳ ವಿಶ್ವಾಸ ಗಳಿಸಿದಳು. ಹಾಜಿ ಮಸ್ತಾನ್, ಕರೀಂ ಲಾಲಾ, ವರದರಾಜನ್ ಮುದಲಿಯಾರ್ ಮತ್ತು ಆಗಿನ್ನೂ ಬೆಳೆಯುತ್ತಿದ್ದ ದಾವೂದ್ ಇಬ್ರಾಹಿಂ ಕೂಡ ಅವಳನ್ನು ಜೇನಾ ಆಪ ಅಥವಾ ಜೇನಾ ಮಾಸಿ ಅಂತ ಗೌರವದಿಂದ ಕರೆಯುತ್ತಿದ್ದರು. ಅವಳ ಪ್ರಭಾವ ಎಷ್ಟಿತ್ತು ಅಂದ್ರೆ ಹಾವು ಮುಂಗುಸಿಯಂತಿದ್ದ ದಾವೂದ್ ಗ್ಯಾಂಗ್ ಮತ್ತು ಪಠಾಣ್ ಗ್ಯಾಂಗ್ಗಳ ನಡುವೆ ಶಾಂತಿ ಮಾತುಕತೆ ನಡೆಸುತ್ತಿದ್ದಳು. ಇವಳು ತೆರೆಮರೆಯಲ್ಲಿ ನಿಂತು ಇಡೀ ಅಪರಾಧ ಜಗತ್ತಿನ ಸೂತ್ರಗಳನ್ನು ಹಿಡಿದಿದ್ದಳು. ಅದಕ್ಕಾಗಿಯೇ ಅವಳನ್ನು ಮುಂಬೈನ ನೆರಳಿನ ರಾಣಿ ಅಂತ ಕರೆಯುತ್ತಿದ್ದರು. ಭಾಗ 4. ಗುಜರಾತ್ನ ಲೇಡಿ ಡಾನ್ ಮತ್ತು ಚಂಬಲ್ ಕಣಿವೆಯ ರಾಣಿ. ಅಪರಾಧ ಲೋಕದ ರಾಣಿಯರು ಕೇವಲ ಮುಂಬೈಗೆ ಸೀಮಿತವಾಗಿರಲಿಲ್ಲ. ಗುಜರಾತ್ನ ಪೋರಬಂದರ್ನಲ್ಲಿ ಸಂತೋಕ್ಬೆನ್ ಜಡೇಜಾ ಎಂಬ ಲೇಡಿ ಡಾನ್ ಆಳ್ವಿಕೆ ನಡೆಸುತ್ತಿದ್ದಳು. ಗಂಡನ ಹತ್ಯೆಯ ಸೇಡು ತೀರಿಸಿಕೊಳ್ಳಲು ಕ್ರೈಮ್ ಜಗತ್ತಿಗೆ ಇಳಿದು ಸುಮಾರು 200 ಜನರ ಗ್ಯಾಂಗ್ ಕಟ್ಟಿದಳು. ಕೊಲೆ, ಸುಪಾರಿ, ಕಳ್ಳಸಾಗಣೆ ಮೂಲಕ ತನ್ನ ಸಾಮ್ರಾಜ್ಯ ವಿಸ್ತರಿಸಿದಳು. ಅವಳ ಮೇಲೆ 10 ಕೊಲೆ ಕೇಸ್ಗಳಿದ್ದರೂ ತನ್ನ ರಾಜಕೀಯ ಪ್ರಭಾವ ಬಳಸಿ ದಶಕಗಳ ಕಾಲ ಕಾನೂನಿನಿಂದ ತಪ್ಪಿಸಿಕೊಂಡಿದ್ದಳು. ಹಾಗೆಯೇ ಉತ್ತರ ಪ್ರದೇಶದ ಚಂಬಲ್ ಕಣಿವೆಯಲ್ಲಿ ಫೂಲನ್ ದೇವಿಯ ಹೆಸರು ಭಯದ ಸಂಕೇತವಾಗಿತ್ತು. ಕೆಳಜಾತಿಗೆ ಸೇರಿದ್ದ ಅವಳ ಮೇಲೆ ಮೇಲ್ಜಾತಿಯವರು ನಿರಂತರವಾಗಿ ದೌರ್ಜನ್ಯ ಮತ್ತು ಅತ್ಯಾಚಾರ ನಡೆಸಿದ್ದರು. ಇದಕ್ಕೆ ಪ್ರತೀಕಾರವಾಗಿ ಅವಳು ಡಿಕಾಯಿತಳಾದಳು. 1981ರಲ್ಲಿ ಬೆಲ್ಮೈ ಹಳ್ಳಿಯಲ್ಲಿ ತನ್ನ ಮೇಲೆ ಅತ್ಯಾಚಾರ ಮಾಡಿದ 22 ಜನರನ್ನು ಸಾಲಾಗಿ ನಿಲ್ಲಿಸಿ ಗುಂಡಿಕ್ಕಿ ಕೊಂದ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಬ್ಯಾಂಡಿಟ್ ಕ್ವೀನ್ ಅಂತಾನೆ ಫೇಮಸ್ ಆದಳು. ನಂತರ ಪೊಲೀಸರಿಗೆ ಶರಣಾಗಿ ಜೈಲಿನಿಂದ ಬಿಡುಗಡೆಯಾದ ಮೇಲೆ ರಾಜಕೀಯಕ್ಕೆ ಬಂದು ಸಂಸದೆಯೂ ಆದಳು. ಆದರೆ 2001ರಲ್ಲಿ ಅವಳನ್ನು ಹತ್ಯೆ ಮಾಡಲಾಯಿತು. ಗಂಗೂಬಾಯಿ, ಸಪ್ನಾ ದೀದಿ, ಜೇನಾಬಾಯಿ, ಸಂತೋಕ್ಬೆನ್ ಅಥವಾ ಫೂಲನ್ ದೇವಿ ಇವರೆಲ್ಲರ ದಾರಿಗಳು ಬೇರೆ ಬೇರೆ ಇರಬಹುದು. ಆದರೆ ಇವರ ಕಥೆಗಳಲ್ಲಿ ಒಂದು ಸಾಮಾನ್ಯ ಎಳೆ ಇದೆ. ಅದುವೇ ನೋವು, ವಂಚನೆ ಮತ್ತು ಅನ್ಯಾಯದ ವಿರುದ್ಧದ ಸಿಟ್ಟು. ಇವರೆಲ್ಲರ ಕಥೆ ಕೇಳಿದ ಮೇಲೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ಇವರು ಹುಟ್ಟಿನಿಂದಲೇ ಕ್ರೂರಿಗಳ ಅಥವಾ ಈ ಸಮಾಜ, ಈ ವ್ಯವಸ್ಥೆ ಇವರನ್ನು ಹೀಗೆ ಮಾಡಿತಾ? ಉತ್ತರ ಅಷ್ಟು ಸುಲಭವಲ್ಲ. ಈ ಕಥೆಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಯಾರ ಕಥೆಯನ್ನು ಹೇಳಬೇಕು ಎಂಬುದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಮತ್ತು ಇದೇ ರೀತಿಯ ಇನ್ನಷ್ಟು ಸ್ವಾರಸ್ಯಕರ ವಿಭಿನ್ನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.